ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್, ಹಸುಗಳೆಲ್ಲ ಸೇಲ್ ಆಗ್ತಾ ಇದ್ದಾವೆ. ಸೊ ದಯವಿಟ್ಟು ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂಥ ಬಡ ರೈತರಿಗೂ ಸಪೋರ್ಟ್ ಮಾಡಿ, ರೈತರ ಮಕ್ಕಳನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ ಪೇಜ್ ಮೆನ್ಷನ್ ಮಾಡಿದ್ದೀನಿ, ಅದು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ. ಗೈಸ್ ನೋಡಿ, ಹಸು ಬಂದ್ಬಿಟ್ಟು ಫಸ್ಟ್ ಲ್ಯಾಕ್ಟೇಷನ್ನು ಜಸ್ಟ್ 2 ಗೈಸ್ ಪರ್ ಡೇ. ಬರೀ ಜಸ್ಟ್ 2 ಇರೋದು. ಹೈಟ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಇನ್ನೂ ಒಳ್ಳೆ ಸೈಜ್ ಆಗುತ್ತೆ. 7 ಮಂತ್ ಪ್ರೆಗ್ನೆನ್ಸಿ, ಇನ್ನೂ 2 ಮಂತ್ಸ್ ಟೈಮ್ ಇದೆ ಇದಕ್ಕೆ. ಜಸ್ಟ್ ಇನ್ನೂ 2 ಇರೋದು. ಇದು ಸೇಲ್ ಆಗಿದೆ. ಬರೀ ತೋರಿಸಿ. ಹಸು 2 ಹಸು ತೊಗೊಂಡಿದ್ದಾರೆ ಅಮ್ಮವರು. ಲೆಂತ್ ನೋಡ್ಕೊಳ್ಳಿ, ಫೋನ್ ಸಾಲದೇ ಇಲ್ಲ, ಅಷ್ಟು ಲೆಂತ್ ಇದೆ. ಡೆನ್ಮಾರ್ಕ್ ಹಸು 2 ಇಷ್ಟು ಸೈಜ್ ಇದೆ. ಇನ್ನೂ ಹೋಗ್ತಾ ತುಂಬ ಒಳ್ಳೆ ಸೈಜ್ ಆಗುತ್ತೆ ನೋಡಿ. ಚೆನ್ನಾಗೆಲ್ಲ ಮೇವೆಲ್ಲ ತಿಂದು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದು ಹೋಗ್ತಾ ಇರೋದು HD ಕೋಟೆಗೆ ಹೋಗ್ತಾ ಇದೆ. ಇದೊಂದು ಹಸು ಪರ್ಚೇಸ್ ಮಾಡಿದ್ದಾರೆ, ಮತ್ತು ಇನ್ನೊಂದು ಹಸು ತೋರಿಸ್ತೀನಿ. ಈ ಹಸು ಒಂದು ಬ್ರೂಟು, ABS ಬ್ರೂಟು. ಇದಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಅಡ್ಡರ್ ಮಾಡಿದೆ ನೋಡಿ, ಒಳ್ಳೆ ಅಡ್ಡರು, ಕಾಂಪ್ಯಾಕ್ಟ್ ಅಡ್ಡರ್ ಗೈಸ್. ಇಟ್ಸ್ ಎಲ್ಲ ನೆಕ್ಸ್ಟ್ ಸತಿಗೆಲ್ಲ ಕಾಂಪಿಟೇಷನ್ಗೆ ಹೋಗ್ಬೋದು ಅಂಥ ಪಡ್ಡೆ ಇದು. ಇದು ಅಷ್ಟೇ ಜಸ್ಟ್ 2 ಇರೋದು. ಇದು ಅದು 2 ಸೇಮ್ ಹೈಟಲ್ಲಿದೆ, ಫುಲ್ ಹೈಟಲ್ಲಿದೆ, ಒಳ್ಳೆ ಲೆಂತಲ್ಲಿದೆ. ABS ಬ್ರೂಟು ತುಂಬ ಚೆನ್ನಾಗಿದೆ. ನಾನು ನನ್ನ ಓನ್ ಸೆಲೆಕ್ಷನ್ ಮಾಡಿ ಅಮ್ಮವ್ರಿಗೆ ಕೊಡಿಸಿರೋದು. ಮಾತಾಡಿಸ್ತೀನಿ ಪಾಪ, ಅಷ್ಟು ಪ್ರೀತಿಯಿಂದ ಮಗನೇ ಅಂತ ಸ್ವಂತ ಮಗನ ಥರ ಮಾತಾಡಿಸಿ ಹಸು ತೊಗೊಂಡಿದ್ದಾರೆ. ನಾನು ಸ್ವಂತ ನಮ್ಮ ಅಮ್ಮ ಅಂತಲೇ ಹಸು ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಡಿಸಿದ್ದೀನಿ ನೋಡಿ. ಹೋಗ್ತಾ ಇದೆ ಇದು HD ಕೋಟೆಗೆ ನೋಡಿ. ಪಡ್ಡೆಗಳು ಯಾವ ರೀತಿ ಇದೆ ಲೈವಾಗಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತೀವಿ ಯಾವ ರೀತಿ ಇದೆ ಹಸುಗಳು. ಹೈಟಲ್ಲಿ ಹೆಂಗಿದೆ, ಲೆಂತಲ್ಲಿ ಹೆಂಗಿದೆ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಇದಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಲೆಂತಲ್ಲಿದೆ, ಹೈಟಲ್ಲಿದೆ. ಸೊ ಮಾತಾಡಿಸ್ತೀನಿ, ಪರ್ಚೇಸ್ ಮಾಡಿರೋರ್ನ ಹತ್ರ ಮಾತಾಡ್ತೀನಿ ನೋಡಿ. ನಮಸ್ಕಾರ. ನಮಸ್ತೆ. ಯಾವ ಊರು ಅಮ್ಮ? ನಾವು HD ಕೋಟೆ ತಾಲೂಕು ಚಿಕ್ಕಪಡುಕೋಟೆ ಗ್ರಾಮದಿಂದ ಬಂದಿದ್ದೀವಪ್ಪ. ಓಕೆ, ನೀವು ಯಾವಾಗ ಬುಕ್ ಮಾಡ್ಕೊಡ್ರಿ ಅಮ್ಮ ಹಸುನ? ನಾವು ಸುಮಾರು 10 ಡೇಸ್ ಬ್ಯಾಕೆ 10-15 ಡೇಸ್ ಬ್ಯಾಕೆ ಬುಕ್ ಮಾಡಿ. ಹಸು ನೋಡೋಕ್ಕೂ ಮುಂಚೆನೇ ಹಸುನ ನೀವು ಬುಕ್ ಮಾಡಿ ಇಟ್ಕೊಂಡು, ಹಸು ಮೇಲೆ ಮತ್ತೆ ನಮ್ಮ ಹರ್ಷಿತ್ ಮೇಲೆ ನಂಬಿಕೆಯಲ್ಲಿ ನಾವು ಹಸುವಿಗೆ ಬುಕ್ ಮಾಡಿದ್ವಿ. ಏನಾದರೂ ಮೋಸ ಏನಾದರೂ ಆಯ್ತಮ್ಮ? ಏನು ಇಲ್ಲ. ನಮ್ಮ ಮಗು ಚೆನ್ನಾಗಿ ತಂದು ಕೊಟ್ಟಿದ್ದಾನೆ ನಮಗೆ ಹಸುಗಿಂತ ಅವನ ಮೇಲೆ ಹೆಚ್ಚಿನ ನಂಬಿಕೆಯಿಂದ ನಾವು ಈ ಹಸುಗಳನ್ನ ತರಿಸಿದ್ದೀವಿ. ಯಾಕೆಂದ್ರೆ ತಾಯಿ ಅನ್ನೋ ಮಮತೆಯಿಂದ ಅವನು ನಮಗೆ ಒಳ್ಳೆ ಮಮತೆ ಇರುವಂತ ಹಸುಗಳನ್ನೇ ಕೊಟ್ಟಿದ್ದಾನೆ. ಅವನಿಗೆ ದೇವರು ಒಳ್ಳೆ ಉಜ್ವಲ ಭವಿಷ್ಯ ಕೊಡ್ಲಿ. ಹಾಗೆ ನಮಗೂ ಕೂಡ ಅವನಿಂದ ಹಸು ಸಾಕಾಣಿಕೆಯಲ್ಲಿ ಒಳ್ಳೆ ಉತ್ತಮವಾದ ಒಲುಮೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ತಂದೆ ತಾಯಿ ಕೂಡ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಇದೇ ತರ ಅವನಿಗೆ ದೇವರು ಇನ್ನೂ ಮುಂದಿನ ಭವಿಷ್ಯದಲ್ಲಿ ಚೆನ್ನಾಗಿ ಉತ್ತೇಜನ ಕೊಟ್ಟು ಎಲ್ಲರಿಂದ ಅವನಿಗೆ ಉತ್ತೇಜನ ಸಿಕ್ಕಿ ಒಳ್ಳೆ ರೀತಿಯಲ್ಲಿ ಅವನು ದೊಡ್ಡ ಫಾರ್ಮ್ ಮಾಡಲಿ ಅಂತ ನಮ್ಮ ಆಶೀರ್ವಾದ ಮಾಡ್ತಾ ಇದೀವಿ. ಹಸುಗಳು ಇಷ್ಟ ಆಯ್ತಮ್ಮ ನಿಮಗೆ? ನಮ್ಗೆ ತುಂಬಾ ಇಷ್ಟ ಆಯ್ತು ಹಸುಗಳು. ನಾವು ಮುಂದೆ ಕೂಡ ಇನ್ನೂ ತಗೊಳ್ಬೇಕು ಅಂತ ಹೇಳುವ ಇದ್ರಲ್ಲಿ ಇದ್ದೀವಿ. ನಿಮ್ಮ ಪ್ರಕಾರ ಅಷ್ಟು ಹಾಲು ಕೊಡುತ್ತೆ ಅಂತ ಹೇಳಿದ್ದೀನಲ್ಲ, ನಿಮಗೆ ಅನಿಸ್ತದು ಇಷ್ಟು ಬರುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ಯಾ? ಅದೇ ಅನಿಸಿದೆ. ಬಟ್ ನಾವು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಾವು ಹರ್ಷಿತ್ ಮೇಲೆ ನಂಬಿಕೆ ಇಟ್ಟೆ ನಾವು ತಗೊಂಡು ಹೋಗ್ತಾ ಇದೀವಿ. ಬಟ್ ಹಸು ನೋಡುವಾಗ ಒಳ್ಳೆ ತಳಿ ಒಳ್ಳೆ ಇಳುವರಿ ಕೊಡ್ಬೋದು ಅಂತ ಅನಿಸ್ತಾ ಇದೆ ನಮ್ಗೆ. ಆ ಒಂದು ನಂಬಿಕೆ ಮೇಲೆನೆ ನಾವು ಇದನ್ನ ಪ್ರಾರಂಭ ಮಾಡ್ತಾ ಇದೀವಿ. ಬೇರೆ ಯಾರಾದ್ರೂ ರೈತರು ಹಸಿ ಡೈರಿ ಫಾರ್ಮ್ ಹಸುಗಳು ತಗೊಬೋದಾ? ತಗೊಳ್ಬೋದು, ಖಂಡಿತ ತಗೊಳ್ಬೋದು. ಖಂಡಿತ ಇದನ್ನ ತಕೊಂಡು ಅವರವರ ಒಂದು ಭವಿಷ್ಯಕ್ಕೋಸ್ಕರ ಇದರಲ್ಲಿ ಅವರು ಮುಂದಕ್ಕೆ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ನೀವು ಮಗನೇ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರೆ ಅಂತ ಒಳ್ಳೆ ಹಸುಗಳೇ ಬಂದಿದೆ. ನಿಮ್ಗೆ ಇನ್ನೂ ಒಳ್ಳೇದಾಗಲಿ, ನೀವು ದೊಡ್ಡ ಮಟ್ಟದಲ್ಲಿ ಡೈರಿ ಫಾರ್ಮ್ ಮಾಡಿ ಸಕ್ಸಸ್ ಆಗಿ. ಥ್ಯಾಂಕ್ ಯು ಮಗನೇ. ಥ್ಯಾಂಕ್ ಯು. ಬ್ರದರ್ ನಮಸ್ಕಾರ. ನೀವು ನಿಮ್ಮ ಹೆಸರು ಬ್ರದರ್? ಗೌತಮ್ ಅಂತ. ಓಕೆ, ಹಸುಗಳು ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯಿತು. ಏನಾದರೂ ಬ್ರೀಡಲ್ಲಿ ಏನಾದರೂ ಕಾಂಪ್ರಮೈಸ್ ಏನಾದರೂ ಇದೆಯಾ? ಬ್ರೀಡ್ ಚೆನ್ನಾಗಿಲ್ಲದೆ ಇರೋದು ಆ ಥರ? ನಮಗೆ ನಂಬಿಕೆ ಇದೆ. ಒಳ್ಳೆ ಹಸುನೆ ಕೊಡ್ತಾರೆ, ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಓಕೆ, ಒಳ್ಳೇದಾಗಲಿ ಅವರಿಗೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಿಮ್ಗೆ ಸ್ಯಾಟಿಸ್ಫೈ ಇದೆಯಲ್ವಾ ಹಸು? ನೀವು ಕೊಟ್ಟಿರೋ ನಿಮ್ಮ ರೇಟಿಂಗ್ ನಾನು ಮಾಡ್ಕೊಟ್ಟಿದ್ದೀನಾ ಹಸುಗಳನ್ನ? ಓಕೆ ಬ್ರದರ್, ಆಯಿತು, ಒಳ್ಳೇದಾಗಲಿ. ಇನ್ನೂ ಒಳ್ಳೊಳ್ಳೆ ಹಸುಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡಿ ಬ್ರದರ್ ನೀವು. ಗೈಸ್, ಇವಾಗ ಹೋಗ್ತಾ ಇದೆ ಬಡ್ಡೆ ನೋಡಿ ಗೈಸ್, ಇದು ಯಾವ ರೀತಿ ಇದೆ ಅಂತ. ಯಾರಿಗೆ ಈ ಥರ ಹಸುಗಳು ಬೇಕು, ಪಂಜಾಬ್ ಹಸುಗಳು, ಕಾಲ್ ಮಾಡ್ಕೊಳ್ಳಿ. ಹಸಿ ಡೈರಿ ಫಾರ್ಮಲ್ಲಿ ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ಸ್ಟಾರ್ಟಿಂಗ್ ಮಾಡ್ತಾಯಿದ್ರು ತಲೆ ಕೆಡಿಸ್ಕೊಬೇಡಿ. ನೀವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈರಿ ಫಾರ್ಮಿಂಗ್ ಅಂದ್ರೂ ನೀವೇನು ವರಿ ಮಾಡಿಬಿಡಿ ಗೈಸ್. ಆರಾಮಾಗಿ ಬನ್ನಿ. ಹಸುಗಳು ನಾನು ನಿಮಗೇನು ನಾಲೆಡ್ಜ್ ಇಲ್ಲ ಅಂದ್ರೂ ನಾನು ಪ್ರತಿಯೊಂದು ಗೈಡ್ ಮಾಡಿ ಹಸುಗಳು ಕೊಡಿಸ್ಕೊಡ್ತೀನಿ. ನೀವು ಯಾವುದಕ್ಕೂ ವರಿ ಮಾಡ್ಕೊಬೇಡಿ. ಕರ್ನಾಟಕದಲ್ಲಿ ಹೈನುಗಾರಿಕೆನ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗೋಣ. ನೋಡಿ ಯಾವ ರೀತಿ ಬ್ರೀಡ್ ನೋಡ್ಕೊಳ್ಳಿ ಗೈಸ್. ಬ್ರೀಡ್ ಮೇಲೆ ಡಿಪೆಂಡ್ ಆಗಿ ಬ್ರೀಡ್ ಮೇಲೆ ವರ್ಕ್ ಮಾಡಿದ್ರೆ 100% ಸಕ್ಸಸ್ ಇದ್ದೇ ಇರುತ್ತೆ. ನೋಡಿ, ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಈಗ ಇದು ಲೋಡ್ ಮಾಡ್ತಿದ್ದೀವಿ. ಈ ಹಸು ಮತ್ತು ಆ ಹಸು ಲೋಡ್ ಆಗುತ್ತೆ ಗೈಸ್. ಯಾರಿಗೆ ಹಸುಗಳು ಬೇಕು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ಬನ್ನಿ ಗೈಸ್, ಇವಾಗ ಲೋಡ್ ಮಾಡೋಣ ಗೈಸ್. ಈಗ ಲೋಡ್ ಆಗ್ತಾಯಿದೆ, ಲೋಡ್ ಮಾಡ್ತಾಯಿದ್ದೇವೆ. ನೀರು ಕುಡಿಸಿ ಲೋಡ್ ಮಾಡ್ತೀವಿ ನೋಡಿ ಗೈಸ್. ಅಡ್ಡರ್ ನೋಡ್ಕೊಳ್ಳಿ, ಕಾಂಪ್ಯಾಕ್ಟ್ ಅಡ್ಡರು ತುಂಬ ಚೆನ್ನಾಗಿರುತ್ತೆ ಗೈಸ್. ಕ್ವಾಲಿಟಿ ಹಸುಗಳು ಬೇಕು ಅಂದರೆ ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ನೋಡಿ ನೋಡಿ ಹೆಂಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಗಾಡಿ ಬಂದಿದೆ, ಹೋಗ್ತಾಯಿದೆ. HD ಕೋಟೆಗೆ ಹೋಗ್ತಾಯಿದ್ದೆ. ಇನ್ನು ತುಂಬ ಹಸುಗಳು ಹೋಗುತ್ತೆ ಅವರಿಗೆ.
ಒಳ್ಳೆ ಹಸುಗಳು ಆಗ್ತದೆ ಗೈಸ್. ಬನ್ನಿ ಲೋಡ್ ಮಾಡೋಣ ಇವಾಗ ಇದನ್ನ. ಲೋಡ್ ಆಗ್ತದೆ ಗೈಸ್ ಇದು. ಇದು ಒಂದು ಹಸುನೇ ಫುಲ್ ಆಗಿಬಿಡುತ್ತೆ ಗಾಡಿಗೆ, ಆ ಥರ ಇದೆ ದೊಡ್ಡ ಹಸು. ಈಗ ಆ ಹಸುನೂ ಬರ್ತಾಯಿದೆ. ಬನ್ನಿ ಗೈಸ್ ಆ ಹಸು ತೋರಿಸ್ತೀನಿ, ಆ ಹಸು ಹೇಗಿದೆ ಅಂತ ನೋಡಿ. ಈ ಹಸುನ ಎರಡೂ ಅಷ್ಟೇ, ಎರಡಲ್ಲೂ ಇದು ಎರಡಲ್ಲೂ ಅದು ಎರಡಲ್ಲೂ ವಿ ಸೈಜ್ ಗೈಸ್. ಒಳ್ಳೆ ಹೈಟಲ್ಲಿದೆ, ಎರಡಲ್ಲೆಲ್ಲ ನಿಮ್ಗೆ ಈ ಹೈಟಲ್ಲಿದೆ. ಇದು 2 months ಟೈಮ್ ಇದೆ ಕರು ಹಾಕೋಕ್ಕೆ. 1,20,000 ಕೊಟ್ಟಿರೋದು. ಹಸು ನೋಡಿ ಯಾವ ರೀತಿ ಇದೆ ಗೈಸ್, ತುಂಬ ಚೆನ್ನಾಗಿದೆ. ಲೈವಲ್ಲಿ ಬನ್ನಿ ಒಂದ್ಸತಿ ಹಸುಗಳನ್ನ ನೋಡಿ ಹೇಗಿರ್ತವೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಬೆಳಗ್ಗೆ ನಾನು ಪಂಜಾಬಿಂದ ಬರೋ ಅಷ್ಟೊತ್ತಿಗೆ, ನಾವು ಪಂಜಾಬಲ್ಲಿ ಹೋಗಿ ವೀಡಿಯೋ ಬಿಟ್ಟಿದ ತಕ್ಷಣ ಎಲ್ಲ ಹಸುಗಳು ಬುಕ್ ಹೋಗ್ತವೆ. ಏನಕ್ಕೆ ಬುಕ್ ಆಗ್ತವೆ ಅಂದರೆ ಕ್ವಾಲಿಟಿ ಇರುತ್ತೆ ಮತ್ತು ಒಂದು ನಂಬಿಕೆ ಇರುತ್ತೆ. ಒಳ್ಳೊಳ್ಳೆ ಹಸುಗಳು ಅಷ್ಟೇ ಡೈರಿ ಫಾರ್ಮಲ್ಲೇ ಸಿಕ್ಕೋದು. ಇನ್ನೆಲ್ಲೂ ಈ ಥರ ಕ್ವಾಲಿಟಿ ಹಸುಗಳು ಪಂಜಾಬ್ ಹಸುಗಳು ಎಲ್ಲೂ ಸಿಕ್ಕಲ್ಲ ಅಂತ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ನಮ್ಮ ರೈತರು. ನೋಡಿ ಬೆಳಗ್ಗೆ ನಾನು ಸ್ಟಾರ್ಟಿಂಗ್ ಒಂದು ವೀಡಿಯೋ ಮಾಡಿದ್ದೆ, ಈ ಒಂದು ಹಸುಗಳು ಬಂದಾಗ ವೀಡಿಯೋ ಮಾಡಿದೆ, ಎಲ್ಲ ಹಸುಗಳಿತ್ತು. ನೋಡಿ ಸಂಜೆ ಅಷ್ಟೊತ್ತಿಗೆ ಎಲ್ಲ ಹಸುಗಳು ಸೇಲ್ ಆಗಿದೆ. ನಾನು ಈ ವೀಡಿಯೋಸ್ನ ಪಾರ್ಟ್ ಬಿಡ್ತೀನಿ ಗೈಸ್. ಬೆಳಗ್ಗೆ ಸಂಜೆ ಆ ಥರ ಬಿಡ್ತೀನಿ. ಸೊ ಇದು ಒಂದೇ ದಿವಸದಲ್ಲಿ ಎಲ್ಲ ಹಸುಗಳು ಸೇಲ್ ಆಗಿರೋದು. ನೋಡಿ ಇದು ಹೋಗುತ್ತೆ, ಇದು ಮಧುಗಿರಿಗೆ ಹೋಗುತ್ತೆ. ಇದು ನಾಳೆ ಬರ್ತಿದ್ದಾರೆ. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ, ಜನವರಿ 1ನೇ ತಾರೀಕು ಆಗಿರೋದ್ರಿಂದ ಅವ್ರ ಪಾಪ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಈ ಹಸುನವರು ಮಂತ್ರಾಲಯಕ್ಕೆ ಹೋಗಿದ್ದಾರೆ, ಆ ಕರು ಅವರು ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಸೊ ಬರ್ತಾರೆ, ನಾಳೆ ಬಂದು ಈ ಹಸುನು ನಾಳೆ ಹೋಗುತ್ತೆ, ಮತ್ತು ಈ ಕರುನೂ ನಾಳೆ ಹೋಗುತ್ತೆ ಗೈಸ್. ಇದು ಕರು, ಇದು ಹ್ಯಾಮರು ಎಷ್ಟು ಚೆನ್ನಾಗಿದೆ ನೋಡಿ. ಅದು ಗೊತ್ತಾಗಲ್ಲ ಕರು ಅಂತಲೇ ಅನ್ಸಲ್ಲ, ಆ ಥರ ಕರು. ಇದು ABS ಫ್ರೂಟು, ಇದು ಅಷ್ಟೇ. ಇದು ನಾಳೆ ಹೋಗುತ್ತೆ, ಕೊಳ್ಳೇಗಾಲಕ್ಕೆ ಹೋಗುತ್ತೆ. ಇವು ಸೇಲ್ ಆಗಿದ್ದಾವೆ. ಇದು ಹೋಗುತ್ತೆ ಗೈಸ್. ಇದು ಅವ್ರಿಗೆ ಗಾಡಿ ಸಿಗ್ತಾಯಿಲ್ಲ. ಸೊ ಉತ್ತರ ಕರ್ನಾಟಕದವ್ರು ಯಾರಾದರೂ ಹಸುಗಳು ಬೇಕು ಅಂದರೆ ನೋಡಿ ಶೇರಿಂಗಲ್ಲಿ ಹೋಗ್ಬೋದು, ಬೇಕಾದ್ರೆ ಬಾಡಿಗೆ ಉಳಿಯುತ್ತೆ, ಇಬ್ಬರು ಬಾಡಿಗೆ ಡಿವೈಡ್ ಮಾಡ್ಕೊಬೋದು. ಸೊ ಓಕೆ ಗೈಸ್, ನೋಡಿ ಬೆಳಗ್ಗೆ ಬಂದಿದ್ದ ಹಸುಗಳು ಸಂಜೆ ಅಷ್ಟೊತ್ತಿಗೆ ಖಾಲಿ ಆಗಿಬಿಡ್ತವೆ. ಸೊ ಒಂದು ದಿವಸ ಬಂದು ರೆಸ್ಟ್ ಆಗಲಿ ಅಂದ್ಬಿಟ್ಟು ನಾನೇ ಕೊಡೋದಿಲ್ಲ. ನಿನ್ನೆ ನೈಟ್ ಬಂದಿರೋದಕ್ಕೆ ಇವತ್ತು ಬೆಳಗ್ಗೆ ಎಲ್ಲರಿಗೂ ಬಂದು ಹಸುಗಳನ್ನೆಲ್ಲ ತೊಗೊಂಡೋಗ್ಬೋದು ಅಂತ ಹೇಳಿದೆ. ಇವತ್ತು ಎಲ್ಲರೂ ಬಂದು ತೊಗೊಂಡೋಗಿದ್ದಾರೆ, ಎಲ್ಲ ಸೇಲ್ ಆಗಿದ್ದಾವೆ. ನೋಡಿ ಇದು ಹೆಂಗಿದೆ ಅಂತ ಕರು. ಇದು ಹೋಗುತ್ತೆ ನಾಳೆ, ಅದು ನಾಳೆ ಹೋಗುತ್ತೆ. ABS ಫ್ರೂಟು ತುಂಬ ಚೆನ್ನಾಗಿದೆ. ಮತ್ತು ಅದು ಲಾಸ್ಟ್ನೇದು ಹೋಗುತ್ತೆ. ಸೊ ಓಕೆ ಗೈಸ್, ಯಾರಿಗೆ ಹಸುಗಳು ಬೇಕು ಅಷ್ಟೇ ಡೈರಿ ಫಾರ್ಮಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬನ್ನಿ ಈ ಹಸು ತೋರಿಸ್ತೀನಿ ಗೈಸ್. ಲೋಡ್ ಆಗಿರೋ ಹಸು ತೋರಿಸ್ತೀನಿ. ಎರಡೂ ಲೋಡ್ ಆಗಿದ್ದಾವೆ. 2 ಘಟಾನುಘಟಿಗಳು, ಪಡ್ಡೆಗಳು ತುಂಬ ಚೆನ್ನಾಗಿದೆ, ಹೋಗ್ತಾ ಇದೆ ಗೈಸ್. ಒಳ್ಳೆಯದಾಗಲಿ ಅಮ್ಮವ್ರಿಗೂ. ತುಂಬ ಪ್ರೀತಿ ಇಟ್ಟು, ತುಂಬ ನಂಬಿಕೆ ಇಟ್ಟು ಹಸುಗಳು ತೊಗೊಂಡಿದ್ದಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.